ಎಲ್ಲರಿಗೂ ನಮಸ್ಕಾರ. MBA, MCA, ME और MTech ಕೋರ್ಸ್ ಮಾಡೋಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 8th of April 2026. ಫೀಸ್ ಪೇ ಮಾಡೋಕ್ಕೆ 10th of April 2026 ಇಸ್ ದ ಲಾಸ್ಟ್ ಡೇಟ್. ಅಕಸ್ಮಾತ್ ನೀವೇನಾದರೂ MTech ಎಕ್ಸಾಮ್ ಬರೀತಾ ಇದ್ದೀರಾ ಅಂತ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋ ಬ್ರಾಂಚಸ್ಗೆ ಬಂದುಬಿಟ್ಟು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಸೈನ್ಸ್ ಸಬ್ಜೆಕ್ಟ್ಸ್ಗೆ ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ BE ಟೈಮಲ್ಲಿ ನೀವು ಈ ಸಬ್ಜೆಕ್ಟ್ಸಲ್ಲಿ ನೀವು ಓದ್ತಿದ್ರೆ ಮಾತ್ರ ಈ ಕೋರ್ಸ್ ಮಾಡೋಕ್ಕೆ ನೀವು ಅಪ್ಲಿಕೇಬಲ್ ಅಂತ ಅರ್ಥ. ಎಲೆಕ್ಟ್ರಿಕಲ್ ಸೈನ್ಸ್ ಅಂದರೆ ಅದರೊಳಗೆ ಎಲೆಕ್ಟ್ರಾನಿಕ್ಸ್ ಸಹನೂ ಬರುತ್ತೆ. ಯಾರ್ಯಾರು BE ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ರು ಅವರು ಸಹ ಅಪ್ಲೈ ಮಾಡ್ಬೋದು MTechಗೆ. ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ 2026 ಟೈಮ್ ಟೇಬಲ್ ಈ ಥರ ಬರುತ್ತೆ ನೋಡಿ. ನೀವೇನಾದರೂ MTech ಎಕ್ಸಾಮ್ ಬರೀತಿದ್ದೀರಾ ಅಂತ ಅಂದರೆ 23 ಮೇಯಲ್ಲಿ ಕಂಡಕ್ಟ್ ಆಗುತ್ತೆ ಎಕ್ಸಾಮು. ಶನಿವಾರ ಬೀಳುತ್ತೆ ಅದು. ಟೈಮಿಂಗ್ಸ್ ಬಂದ್ಬಿಟ್ಟು 2:30 4:30ವರೆಗೂ. ಇಲ್ಲ ನಾನು MCA ಮತ್ತು MBA ಎಕ್ಸಾಮ್ ಬರೀತೀನಿ ಅಂತ ಅಂದರೆ 24 ಮೇ 2026 ಅಂದರೆ ಸಂಡೇ ಬೀಳುತ್ತೆ ಎಕ್ಸಾಮು. MCA ಎಕ್ಸಾಮ್ ಬಂದ್ಬಿಟ್ಟು 10:30 12:30ವರೆಗೂ. MBA ಎಕ್ಸಾಮ್ ಬಂದು 2:30 4:30ವರೆಗೂ ಇರುತ್ತೆ. ಇಲ್ಲಪ್ಪ ನಾನು MTechಗೂ ಬರೀತೀನಿ MBAನೂ ಬರೀತೀನಿ ಅಂದರೆ ಶನಿವಾರ ಸಹನೂ ಇರುತ್ತೆ, ಭಾನುವಾರ ಸಹ ಇರುತ್ತೆ. MTech, MCA, MBA ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು 100 ಇರುತ್ತೆ ಈ ಮೂರಕ್ಕೂ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ಸಹ 100. ಎಕ್ಸಾಮ್ ಬಂದ್ಬಿಟ್ಟು OMR ಶೀಟಲ್ಲಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನು, ಜಸ್ಟ್ ರೌಂಡ್ ಅಪ್ ಮಾಡೋದು. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಜನರಲ್ OBC ಕ್ಯಾಂಡಿಡೇಟ್ಸ್ಗೆ 650 ರುಪೀಸ್ ಇರುತ್ತೆ. SC ST ಕ್ಯಾಟಗರಿಗೆ 500 ರುಪೀಸ್ ಇರುತ್ತೆ. ಒಂದು ನಿಮಿಷ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ನಾನ್ ಪ್ರೋಗ್ರಾಮಬಲ್ ಕ್ಯಾಲ್ಕುಲೇಟರ್ಸ್ ಮಾತ್ರ ಅಲೋ ಮಾಡ್ತಾರೆ. ಅದರಲ್ಲೂ MTech ಎಕ್ಸಾಮಿಗೆ ಮಾತ್ರ. MCAಗಿಲ್ಲ, MBAಗಿಲ್ಲ. ನಿಮ್ಗೇನಾದರೂ ಸಿಲೆಬಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಡೀಟೇಲಾಗಿ ವಿಡಿಯೋ ಮಾಡಾಕ್ತೀನಿ.